ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸೈಲೆಂಟ್ ಆದ್ರ ಸಿಎಂ. ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅಬ್ಬರಿಸಿದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂದ್ರೆ ಬಹಳ ಪ್ರಮುಖವಾಗಿ ಪಾದಯಾತ್ರೆಯನ್ನ ಮಾಡಿ ಗುಡುಗಿದ್ರು ಹಿಂದೆ. ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅಬ್ಬರಿಸಿದ್ದಂತ ಸಿಎಂ ಸಿದ್ದರಾಮಯ್ಯ ಗಣಿ ಧಣಿಗಳ ವಿರುದ್ಧ ಪಾದಯಾತ್ರೆಯನ್ನ ಮಾಡಿ ಗುಡುಗಿದ್ರು. ಗಣಿ ಅಕ್ರಮ ತನಿಖೆ ಕುಂಠಿತ ವಿಚಾರ ಸಚಿವರ ಪತ್ರದಲ್ಲಿ ಈಗ ಬಹಳ ಸ್ಪಷ್ಟ ಆಗಿದೆ. ಸರ್ಕಾರದ ನಡೆಯ ವಿರುದ್ಧ ಕಾನೂನು ಸಚಿವರು ಈಗ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಸಿಎಂಗೆ ಪತ್ರವನ್ನ ಬರೆದು ಅಸಮಾಧಾನವನ್ನ ಹೊರಗಾಕಿದ್ದಾರೆ ಸಚಿವರು. 1.5 ಲಕ್ಷ ಕೋಟಿ ಗಣಿ ಅಕ್ರಮದಲ್ಲಿ ಈಗಾಗಲೇ ಆಗಿದೆ. ಶೀಘ್ರ ಕ್ರಮಕ್ಕೆ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಆದರೂ ಮೌನಕ್ಕೆ ಜಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸ್ವತಃ ಸಚಿವರೇ ಈ ಬಗ್ಗೆ ಅಸಮಾಧಾನವನ್ನ ಹೊರಗಾಕಿ ಈ ಹಿಂದೆ ಯಾವಾಗ ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಾರೆ. 320 ಕಿಲೋಮೀಟರ್ಗೂ ಹೆಚ್ಚು ನಡ್ಕೊಂಡು ಹೋಗ್ತಾರೆ. ಬಟ್ ಈಗ ಅಸಮಾಧಾನ ಈ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ರ ಸಿಎಂ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈಗ ಒಂದು ಕಡೆ ಪಕ್ಷದಲ್ಲಿ ಈಗ ಪಕ್ಷದ ನಾಯಕರೇ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಒಂದು ರೀತಿ ಮುಜುಗರ ತರುವಂತ ಒಂದು ಕಡೆ ಆಡಿಯೋ ವಿಚಾರ, ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಕಾನೂನು ಸಚಿವರು ಬರ್ತಿರುವಂತ ಪತ್ರ, ಇದು ಕಾಂಗ್ರೆಸ್ಗಾಗ್ತಿರುವಂತ ಮುಜುಗರನೋ ಅಥವಾ ಅಲ್ಲಿರುವಂತ ನಾಯಕರು ತಮ್ಮ ಕರ್ತವ್ಯ ಮಾಡ್ತಿದ್ದಾರೆ, ಏನು ಕತೆ ಅಂತ? ಸಿಎಂ ಸಿದ್ದರಾಮಯ್ಯ ಅವರು ಬಳ್ಳಾರಿಯ ಒಂದು ಪಾದಯಾತ್ರೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಗಣಿ ಧನಿಗಳ ವಿರುದ್ಧ ತೊಡೆಯನ್ನ ತಟ್ಟಿದ್ರು. ಈ ಒಂದು ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನ ಕೂಡ ಮಾಡಿದ್ರು, ಹೇಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಇದೀಗ ಈ ಒಂದು ಗಣಿ ಧನಿಗಳ ವಿರುದ್ಧದ ಪ್ರಕರಣ ಒಂದು ಕಡೆ ಆದ್ರೆ, ಗಣಿ ಅಕ್ರಮಗಳ ಪ್ರಕರಣಗಳು ಎಷ್ಟರ ಮಟ್ಟಿಗೆ ತನಿಖೆ ಆಗಿದೆ ಅನ್ನುವಂತ ಅಂಕಿ ಅಂಶಗಳ ಇಟ್ಟುಕೊಂಡು ಕಾನೂನು ಮತ್ತು ವ್ಯವಹಾರ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು. ಕೇವಲ 2% ಪ್ರಗತಿ ಆಗಿರುವುದಕ್ಕೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಎಚ್.ಡಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರ ಮೇಲೆ ಯಾವ ರೀತಿಯ ಕೇಸ್ಗಳಿದ್ದಾವೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಆರಂಭದಲ್ಲಿ ಮಾಡಿದಂತಹ ಭಾಷಣಗಳು ಈಗ ನೋಡಿದ್ರೆ ಅವರು ಸೈಲೆಂಟ್ ಆದ್ರ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಗಣಿ ಅಕ್ರಮ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನ ಪಕ್ಷದಲ್ಲೇ ಇದೆ. ಸಚಿವರು ಕೂಡ ಇದೀಗ ನೇರವಾಗಿ ಪತ್ರ ಬರೆಯುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 1.5 ಲಕ್ಷ ಕೋಟಿ ಗಣಿ ಅಕ್ರಮ ಆಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಇರುವಂತದ್ದು ಅನ್ನುವಂತ ಮಾತನ್ನ ಕೂಡ ಎಚ್.ಕೆ. ಪಾಟೀಲ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ತನಿಖೆ ಯಾವ ರೀತಿ ಆಗ್ತಾ ಇದೆ? ವಿಶೇಷ ನ್ಯಾಯಾಧೀಶರ ಮೂಲಕ ಆಗ್ತಾ ಇದೆಯಾ ಅಥವಾ SIT ರಚನೆ ಮಾಡಿದ್ಯಾ, CID ರಚನೆ ಮಾಡಿದ್ಯಾ, ಯಾವ ರೀತಿ ಆಗ್ತಿದೆ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡುವ ಮೂಲಕ ಎಚ್.ಕೆ. ಪಾಟೀಲ್ ಅವರು ಅಸಮಾಧಾನ ಹೊರ ಹಾಕಿದಲ್ಲದೆ ಈ ಒಂದು ಪ್ರಕರಣದ ತನಿಖೆಯನ್ನ ಶೀಘ್ರವಾಗಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ದುರ್ಗೇಶ್ ನಾಯಕ್ ತಮ್ಮೆಲ್ಲ ಮಾಹಿತಿಗೆ.